ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಸ್ಪೆಷಲ್ ಕೈ ರುಚಿಗೆ ಸ್ವಾಗತ. ಸ್ಪೆಷಲ್ ಯಾಕೆ ಅಂದರೆ ದಸರಾ ಹಬ್ಬ ಆಚರಿಸ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ನವ್ಯ ಅವರು ಲಕ್ಷ್ಮಿನಲ್ಲಿ ಅದ್ಭುತವಾದಂಥ ಅಭಿನಯವನ್ನು ಮಾಡ್ತಿದ್ದಾರೆ. ನೀವೆಲ್ಲ ನೋಡಿ ಮೆಚ್ಕೊಂಡಿದ್ದೀರಾ. ಹೌ ಡಿಡ್ ಯು ಗೆಟ್ ದಟ್ ರೋಲ್? ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ರೋಲ್ಗೆ ಇಲ್ಲ ಅಂದ್ರೆ ದೇ ಆಡಿಷನ್ ಲೈಕ್ ಸಮ್ 20-25 ಮೆಂಬರ್ಸ್. ನಂಗೆ ಗೊತ್ತಿಲ್ಲ ವೈ ಕ್ಯಾರೆಕ್ಟರ್ ಆಲ್ಸೋ ಐ ಆಮ್ ವೆರಿ ಲೈಕ್ ಒಂಥರ ಸ್ಟ್ರಾಂಗ್ ಅಂಡ್ ಹೋಗಲೇ ಟೈಪ್ಸ್. ಐ ಡೋಂಟ್ ಕೇರ್, ಐ ಡೋಂಟ್ ಗಿವ್ ಅ ಡ್ಯಾಮ್. ಸೊ ದೇ ವಾಂಟೆಡ್ ದಟ್ ಕೈಂಡ್ ಆಫ್ ಕ್ಯಾರೆಕ್ಟರ್. ನಂಗೆ ಬೇರೆ ಸೀರಿಯಲ್ ಆಫರ್ ಇದ್ರು ನೀನು ಎಲ್ಲ ಬಿಟ್ಟು ಇದನ್ನೇ ಮಾಡಬೇಕು ಅಂತ ದೇ ಆಲ್ಮೋಸ್ಟ್ ವೇಟೆಡ್ ಫಾರ್ ಮೀ 10 days and ದೇ ಲೈಕ್ ನೀನೇ ಮಾಡಬೇಕು ಅಂತ ದೇ ಫಿಕ್ಸ್ಡ್ ಇಟ್. ಇಟ್ಸ್ ನೈಸ್, ಇಟ್ಸ್ ಆಕ್ಚುಲಿ ಫನ್ ಟು ವರ್ಕ್. ವೆರಿ ಗುಡ್. ಚೆನ್ನಾಗಿ ಕುದಿದೆ. ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ, ಆಮೇಲೆ ಇದು ಲವಂಗದ ಪುಡಿ, ಆಮೇಲೆ ನಾವು ಇಲ್ಲಿ ಕೇಸರಿ ಮಿಲ್ಕ್ ಪೌಡರ್, ಕೇಸರಿ ಬಾದಾಮ್ ಮಿಲ್ಕ್ ಪೌಡರ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ. ಇದನ್ನು ಹಾಕೋಣ. is a nice color. ಓಕೆ, ಸ್ವಲ್ಪ ಆಗಬೇಕು ಅನ್ನ. ಆಗೋಷ್ಟರಲ್ಲಿ ಈ ಕಡೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ ಓಕೆ, ತುಪ್ಪ ಕಾದಿದೆ. ಇದಕ್ಕೆ ಒಂದು 4 ಲವಂಗ ಹಾಕೋಣ. ಓಕೆ, ಗೋಡಂಬಿ ಇಷ್ಟನಾ? ಎಲ್ಲ ಗೋಡಂಬಿ ನನಗೂ ಇಷ್ಟ, ಅದಕ್ಕೆ ಜಾಸ್ತಿ ಆಗ್ತದೆ. ಹೌ ಅಬೌಟ್ ಬಾದಾಮಿ? ಓ, ಅದನ್ನು ಜಾಸ್ತಿನೇ ಹಾಕೋಣ. ಓಕೆ ಓಕೆ, ಚೆನ್ನಾಗಿ ಬರ್ತೀಯಾ ಪರಿಮಳ? ಆಸಮ್. ಸ್ವಲ್ಪ ಓಕೆ. ದಸರಾ ಸೆಲೆಬ್ರೇಷನ್ಸಲ್ಲಿ ಕುಸ್ತಿ ಎಲ್ಲ ನೋಡಿದ್ದೀರಾ? ಕುಸ್ತಿ ಎಲ್ಲ ನೋಡಿಲ್ಲ. ಓಕೆ, ಇದು ಆಯುಧ ಪೂಜೆ ದಿವಸ ಎಲ್ಲ ಫುಲ್ ಪೂಜೆ ಮಾಡ್ತಾರೆ. ಅದರಲ್ಲಿ ಹ್ಯಾವ್ ಯು ಗಾನ್ ಟು ದ ದರ್ಬಾರ್? ಐ ಹ್ಯಾವ್ ಗಾನ್ ಟು ದ ದರ್ಬಾರ್. ಹೆಂಗಿರುತ್ತೆ ದರ್ಬಾರು? ಏನ್ ಎಲ್ಲ ಫುಲ್ ವೈಟ್ ಡ್ರೆಸ್ ಹಾಕೊಂಡು ಫುಲ್ ಇಟ್ ವಿಲ್ ಬಿ ಡ್ಯಾಮ್ ಕ್ರೌಡೆಡ್. ಎಲ್ಲ ಅರಮನೆಯಲ್ಲಿ ಎಸ್ಪೆಷಲಿ ದ ಸಿಂಹಾಸನ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ಇಟ್ ವಿಲ್ ಬಿ ವೆರಿ ನೈಸ್. ಅಂದ್ರೆ ತುಂಬಾ ಏಜಸ್ ಆಗಿದೆ, ಐ ಲೈಕ್ ಅಷ್ಟೊಂದು ಜ್ಞಾಪಕ ಇಲ್ಲ. ಓಕೆ, ಈಗ ಇದನ್ನು ಇದಕ್ಕೆ ಹಾಕೋಣ. ಓಕೆ, ಈಗ ಇದು ಆಗಿದೆ. ಈಗ ಇದನ್ನು ಟೇಸ್ಟ್ ಮಾಡಬೇಕು. ಐ ಆಮ್ ವೇಟಿಂಗ್. ವೇಟಿಂಗ್? ಯಾ, ರೆಡಿ? ಯೆಸ್. ನೋ ಭಯ ಏನಿಲ್ಲ ಅಲ್ಲ? ಹೇ, ಅದೆಷ್ಟು ಚೆನ್ನಾಗಿ ಗಮ್ ಗಮ್ ಅಂತದೆ, ಭಯ ಆಗತ್ತಾ? ಓಕೆ, ಟೇಸ್ಟ್ ಮಾಡ್ಕೊಳ್ಳೋಣ. ನೀವು ವೆರೈಟಿ ಚಿತ್ರಾನ್ನ ತಿಂದಿರ್ತೀರ, ರೈಸ್ ಬಾತ್ಗಳು ತಿಂದಿರ್ತೀರ, ಪಲಾವ್ ತಿಂದಿರ್ತೀರ, ಆಮೇಲೆ ಬಿರಿಯಾನಿಗಳು ತಿಂದಿರ್ತೀರ. ಸ್ವೀಟ್ ಪಲಾವ್ ಯಾವ ಥರ ತಿಂದಿದ್ದೀರ? ಪೊಂಗಲ್, ಸ್ವೀಟ್ ಪೊಂಗಲ್ ಬಿಟ್ಟು ಈ ಥರ ಪಿನಾಪಿಲ್ ಎಲ್ಲ ತಿಂದಿಲ್ಲ ಅಲ್ವಾ? ಓಕೆ, ನಾವು ದಿಸ್ ಇಸ್ ಫಾರ್ ಯು. ದಿಸ್ ಇಸ್ ಕಾಲ್ಡ್ ಆಸ್ ಚಿಕನ್ ಚಾವಲ್. ಓಕೆ, ಟೇಸ್ಟ್ ದಿಸ್. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಚೆನ್ನಾಗಿದೆಯಾ? ಮಧ್ಯ ಗೋಡಂಬಿ ಎಲ್ಲ ಕ್ರಿಸ್ಪಿ ಅಂಡ್ ದಟ್ ಪೈನಾಪಲ್ ಜ್ಯೂಸಿ ಇಟ್ಸ್ ವೆರಿ ಯಮ್. ಫುಲ್ ನಂತರ ಹೇಳ್ತಾರೆ ಪೈನಾಪಲ್ ಎಲ್ಲ ಜ್ಯೂಸಿ, ಗೋಡಂಬಿ ಎಲ್ಲ ಕ್ರಿಸ್ಪಿ ಅಂತ. ಶೋ ನೋಡಿ ಕಾಪಿ ಕೇಟ್ ಆಗ್ಬಿಟ್ಟಿದ್ದೀನಿ. ನಾನು ಟೇಸ್ಟ್ ಮಾಡಲ ಒಂಚೂರು? ಯಾ ಪ್ಲೀಸ್, ಖಾಲಿ ಮಾಡಬೇಡಿ ಅಷ್ಟೇ. ಇಲ್ಲ ನಾನು ಒಂಚೂರು ಮನೆಗೆ ತೊಗೊಂಡೋಗ್ಬೇಕು. ಶೋ ದಿಸ್ ಈಸ್ ಫಾರ್ ಯು ಓನ್ಲಿ. ಐ ಕುಕ್ಡ್ ಇಟ್ ಫಾರ್ ಯು. ಓಕೆ, ನೋಡೋಣ ಇದು ಹೇಗಿದೆ ಅಂತ. ಬಾಯಿಗೆ ಹಾಕೊಂಡ ತಕ್ಷಣ ಏಲಕ್ಕಿದು ಲವಂಗದು ಘಮ ಬಾಯಿ ತುಂಬ ಹಡ್ಕೊಳುತ್ತೆ. ಯಾಕಂದರೆ ಏಲಕ್ಕಿನಿ ಪುಡಿ ಮಾಡಾಕಿದ್ದೀನಿ, ಲವಂಗನೂ ಪುಡಿ ಮಾಡಾಕಿದ್ದೀನಿ. ಆಮೇಲೆ ಪೈನಾಪಲ್ ಜ್ಯೂಸ್, ಇವಾಗ ಅಂದಂಗೆ ಜ್ಯೂಸಿ ಪೈನಾಪಲ್ಲು
ಆಮೇಲೆ ಗೋಡಂಬಿ ಬಾದಾಮಿ ಎಲ್ಲ ಚೆನ್ನಾಗಿ ಸಿಗತ್ತೆ. ಸ್ವೀಟ್ ಕರೆಕ್ಟಾಗಿದೆ. ಈಗ ಜಾಸ್ತಿ ಸ್ವೀಟ್ ಇಲ್ಲ, ತೀರ ಕಡಿಮೆ ಸ್ವೀಟು ಇಲ್ಲ, ಕರೆಕ್ಟಾಗಿದೆ. ಒಟ್ಟಿನಲ್ಲಿ ಬಾಯಿ ತುಂಬ ಘಮ ಅನ್ನತ್ತೆ. ಸೂಪರ್ ಆಗಿದೆ, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿಬಿಡಿ. ಪ್ರಿಯೇ ನಲ್ಲೆ ಅಂತೆಲ್ಲ ಬರೆದರೆ ಮಡದಿರೇಗುವುದಿಲ್ಲವಾ? ಪ್ರಿಯೇ ನಲ್ಲೆ ಅಂತೆಲ್ಲ ಬರೆದರೆ ಮಡದಿರೇಗುವುದಿಲ್ಲವಾ? ಅವಳಿಗೂ ಗೊತ್ತಿದೆ ಅವೆಲ್ಲ ಸುಂದರ ಕಲ್ಪನೆ, ಹೆಂಡತಿ ಕಟು ವಾಸ್ತವ. ನವ್ಯ ಅವರೇ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ನಿಮ್ಮ ಶೋಗೆ ಬರಬೇಕು ಅಂತ ಇತ್ತು, ಬಂದಿದ್ದೀನಿ. ದಟ್ ಆನ್ ದಸರಾ ಸ್ಪೆಷಲ್ ಎಪಿಸೋಡ್. ಇನ್ ಮೈಸೂರು. ಎಸ್ ಎಕ್ಸಾಕ್ಟ್ಲಿ. ಇವತ್ತು ನಾನು ಮಾಡಿಕೊಟ್ಟಂಥ ಸ್ಪೆಷಲ್ ಚಿಕನೆ ಚಾವಲ್ ಹೇಗಿತ್ತು? ಚಿಕನೆ ಚಾವಲ್ ತುಂಬಾ ಚೆನ್ನಾಗಿತ್ತು. ಐ ಗೆಸ್ ಎಲ್ಲರೂ ಮನೇಲಿ ಟ್ರೈ ಮಾಡಲೇಬೇಕು ಅದನ್ನ. ಚಿಕನೆ ಇದ್ದಂಗೆ ಇತ್ತ? ಓ ಆಕ್ಚುಲಿ ಚಿಕನೆ ಇದ್ದಂಗೆ. ಇಟ್ ವಾಸ್ ಆಸಮ್. ನೋಡೋಕ್ಕೂ ಚೆನ್ನಾಗಿತ್ತು, ಟೇಸ್ಟ್ ಮಾಡೋಕ್ಕೂ ಚೆನ್ನಾಗಿತ್ತು, ಮಾಡೋಕ್ಕೂ ಸಿಂಪಲ್ ಆ್ಯಂಡ್ ಈಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿಗೆ ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ. ಓ ಥ್ಯಾಂಕ್ ಯು ಸೋ ಮಚ್. ಐ ಕ್ಯಾನ್ ಟ್ರೈ ಆಲ್ ದಿ ರೆಸಿಪೀಸ್ ಇವಾಗ. ಎಸ್ ಐ ಗೆಸ್ ಎಲ್ಲರೂ ಒಂದೊಂದು ತಗೊಂಡ್ರೆ ರೆಸಿಪಿ ಕಲಿಯೋಕೆ ಈಸಿ ಆಗುತ್ತೆ. ಇದರಲ್ಲಿ there is 100 recipes in this book. Oh nice. So if you do one a day, 100 days. After that one more book. One more book will come. Okay, thank you very much. God bless you with all success. ಲಕ್ಷ್ಮಿ ಈ ಥರ ಇನ್ನೂ ಬೇಕಾದಷ್ಟು ಸೀರಿಯಲ್ಗಳು ಮಾಡಲಿ, ಸಿನಿಮಾಗಳು ಮಾಡಲಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೈ ಪ್ಲೆಷರ್. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಫ್ಲಾಶ್ ಬ್ಯಾಕ್. ಚಿಕನೆ ಚಾವಲ್ ಬೇಕಾಗುವ ಪದಾರ್ಥಗಳು: ನೆನೆಸಿದ ಬಾಸುಮತಿ ಅಕ್ಕಿ 1.5 ಕಪ್ಪು, ಸಣ್ಣಗೆ ಹೆಚ್ಚಿದ ಪೈನಾಪಲ್ 1.5 ಕಪ್ಪು, ಹಾಲು 1.5 ಕಪ್ಪು, ಸಕ್ಕರೆ 1.5 ಕಪ್ಪು, ಕೇಸರಿ ಮಸಾಲಾ ಮಿಲ್ಕ್ ಪೌಡರ್ 2 ಚಮಚ, ಏಲಕ್ಕಿ ಪುಡಿ 1 ಚಮಚ, ಲವಂಗದ ಪುಡಿ 1 ಚಮಚ, ಲವಂಗ 10, ಬಾದಾಮಿ 10, ಗೋಡಂಬಿ 10, ತುಪ್ಪ 5 ಟೇಬಲ್ ಚಮಚ. ಮಾಡುವ ವಿಧಾನ: ಪಾತ್ರೆಗೆ ತುಪ್ಪ ಹಾಕಿ ಅದರಲ್ಲಿ ಪೈನಾಪಲ್ ಹಾಕಿ ಸ್ವಲ್ಪ ಹುರಿಯಿರಿ. ನಂತರ ಅದಕ್ಕೆ ಸಕ್ಕರೆ ಹಾಕಿ ಕರಗಿಸಿ ಅಕ್ಕಿ, ಹಾಲು, ಬೇಕಾಗುವಷ್ಟು ನೀರು ಹಾಕಿ ಕುದಿಸಿ. ಅದಕ್ಕೆ ಏಲಕ್ಕಿ ಪುಡಿ, ಲವಂಗದ ಪುಡಿ, ಕೇಸರಿ ಮಸಾಲಾ ಮಿಲ್ಕ್ ಪೌಡರ್, ತುಪ್ಪದಲ್ಲಿ ಲವಂಗ, ಗೋಡಂಬಿ, ಬಾದಾಮಿ ಹುರಿದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಿಕನೆ ಚಾವಲ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ಇಮೇಲ್ ಕೂಡ ಮಾಡ್ಬೋದು. ಇಮೇಲ್ ಅಡ್ರೆಸ್ ಈ ರೀತಿ ಇದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ದಸರಾ ಸ್ಪೆಷಲಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಹಬ್ಬನ ಚೆನ್ನಾಗಿ ಆಚರಿಸಿ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ನಮಸ್ಕಾರ.